ಸಾವ್ಕಾರ, ಏನೋ ನಿನ್ ನಂಬಿಟ್ಟು ಅಂತ ಹೇಳ್ಬಿಟ್ಟು ನಾನು ಕಾಸು ಕೊಟ್ರೆ ಎಷ್ಟು ಅಂತ ಹೇಳ್ಬಿಟ್ಟು ಆಟ ಆಡಿಸ್ತಾ ಇದೀಯಾ? ಸುಮ್ಮನೆ ನನ್ನ ಕಾಸನ್ನ ನಾನು ಬಿಸಾಕಿದ್ರೆ ಸರಿ, ಇಲ್ಲ ಅಂತ ಹೇಳಿದ್ರೆ ನಾನು ಏನು ಮಾಡ್ತೀನೋ ನನಗೆ ಏನೇ ಗೊತ್ತಿಲ್ಲ. ಬಾಯಿ ಮುಚ್ಕೊಂಡು ನನ್ನ ಕಾಸನ್ನ ನಾನು ಬಿಸಾಕದ್ ಕಲಿ. ಥು, ನಿನ್ನಂತನು ಟೇಮ್ ಕೊಟ್ಟು 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 ಇವತ್ತು ನಾಳೆ ನಾಡಿದ್ದು ಮುಂದಿನ ವಾರ ಮುಂದಿನ ತಿಂಗಳು ಈ ದಿನ ಆ ದಿನ ನನ್ನನ್ನಂತೂ ಸಾಯ್ ಬಡ್ದ್ಬಿಟ್ಟೆ ನೀನಂತೂ. ನಾನಂತೂ ನೀನು ಕೊಟ್ಟು 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 ಹಾಳಾಗಿ ಹೋಗ್ಬಿಟ್ಟೆ ನಾನಂತೂ. ನೋಡ್ಲ ಸಾವ್ಕಾರ, ಮಾನ ಮುರುವದಿ ಏನಾರ ನಿನಗೇನಾರ ಇದ್ರೆ ಮುರುವಾದಿನ ನನ್ನ ದುಡ್ಡನ್ನ ನಿಜವಾಗೂ ನಿಂತಿದ್ದ ಜಾಗದಾಗ ಏನೇ ವಾಪಸ್ ಹಾಕ್ಬಿಡು. ಇಲ್ಲ ಅಂತ ಹೇಳಿದ್ರೆ ಕೊಳ್ಪಟ್ಟು ಇಟ್ಕೊಂಡು ಊರ್ ಮುಂದೆ ಎಳ್ಕೊಂಡು ಹೋಗ್ಬಿಟ್ಟು ಮಾನ ಮರ್ಯಾದೆ ಕಳೆದ್ಬಿಡ್ತೀನಿ ನಿನಗೆ. ನಿನಗೆ ಗೊತ್ತಿಲ್ದಿರೋದು ಏನಾಯ್ತು ಪಟೇಲಪ್ಪ, ನನ್ನ ತಾ ಕಾಸು ಅನ್ನೋದೇ ಇಲ್ಲ. 10 ರೂಪಾಯಿನೂ ಕಾಸಿಲ್ಲ ನನ್ನ ತಾಗೆ. ಬಂದ್ಲಲ್ಲ ಅವಳು ನನ್ನ ಹೆಂಡ್ರು, ಏನು ಮಾಡಿದ್ಲು ಅಂದರೆ ಎಲ್ಲ ನನ್ನ ಮೂಲ್ಗೆ ಹಾಕ್ಬಿಟ್ಲು. ಏನು ಮಾಡಬೇಕು ಅನ್ನೋದೇ ನಂಗೆ ದಿಕ್ಕೇ ತೋಚ್ತಾ ಇಲ್ಲ. ಏನು ಮಾಡಲಿ ನಾನು? ಕಾಸಿಲ್ಲ, ಏನಿಲ್ಲ, ಒಂಥರ ಪರಿಸ್ಥಿತಿನಾಗಿದ್ದೀನಿ. ಸ್ವಲ್ಪ ದಿನ ಅಡ್ಜಸ್ಟ್ ಮಾಡ್ಕ, ನನ್ನ ಕಾಸನ್ನ ನಿನಗೆ ಹಂಗೆ ನೀನು ಕೊಟ್ಬಿಡ್ತೀನಿ. ನಿನಗೆ ಕಾಸು ಕೊಡೋಕ್ಕೆ ಯೋಗ್ಯತೆ ಇಲ್ಲ ಅಂತ ಹೇಳಿದ್ರೆ ದಯವಿಟ್ಟು ನಿನ್ನ ಹೊಲನ 1 ಎಕರೆ ಜಮೀನು ಎಲ್ಲನ ಬರ್ಕೊಟ್ಬಿಡು. ನೆಮ್ಮದಿಯಾಗದಾಗ ತಗೊಂಡು ಹೊಂಟ್ಬಿಡ್ತೀನಿ ನಾನು. ಸಾಕಾಗೈತೆ ನನಗಂತೂ. ಸರಿ, 1 ಎಕರೆ ಜಮೀನು ಅತ್ತಾಗೆ ಬರ್ಕೊಟ್ಬಿಡಪ್ಪ ಅತ್ತ. ಜಮೀನಲ್ಲಿ ನನ್ನ ಹೆಸರಿನಾಗೈತೆ. ಅದೇ ಇವಾಗ ಬಂದ್ಲಲ್ಲ ನನ್ನ ಹೆಂಡ್ರು ಅಂತೇಳ್ಬಿಟ್ಟು ಅವಳಿಗೆ 7 ಎಕರೆ ಜಮೀನ ಮಗನ ಹೆಸರಿಗೆ ಅಂತೇಳ್ಬಿಟ್ಟು ಬರ್ಕೊಟ್ಟಿದ್ದಾಯ್ತು. ತಿರ್ಗಾ ಇನ್ನು ಉಳಿದಿರೋ ಜಮೀನೆಲ್ಲನೂ ನನ್ನ ಮಗಳಿಗೆ ಅರ್ಧ, ಹಂಗೇನೆ ಚಿಕ್ಕ ಸಾವ್ಕಾರ ನನ್ನ ಮಗಂಗೆ ಅರ್ಧ ಎಲ್ಲನೂ ಪಾಲಾಕಿದ್ದಾಯ್ತು. ಇವತ್ತೇನಿದ್ರು ನಾವು ಅವ್ರು ಹಾಕಿದ್ದನ್ನು ತಿನ್ಕೊಂಡು ಉಣ್ಕೊಂಡಿರ ಅಂತಾನೆ ಅಷ್ಟೇ ನೀನೇ ಬಿಟ್ರೆ ನನ್ನ ಹೆಸರಿನಾಗೆ ಅಂತ 10 ಪೈಸೆ ಇಲ್ಲ ನೋಡು. ಒಡವೆ ಪಡವೆ ಎಲ್ಲ ನನ್ನ ಹೆಂಡ್ರು ರಾಣಿ ಎಲ್ಲ ಹಾಕೊಂಡು ಲಾಕ್ ಮಾಡ್ಕೊಂಡು ಮಾಡಾಕ್ಬಿಟ್ಟವಳೆ. ಏನೇನು ನನ್ನ ಹೆಸರಿನಾಗೆ ಅಂತ ಇಲ್ಲ. ದಯವಿಟ್ಟು 3 ಲಕ್ಷ ತಾನೆ ಅಡ್ಜಸ್ಟ್ ಮಾಡ್ಕ. ನಾನು ಹೆಂಗನ ಮಾಡಿ ನಮ್ಮ ಮನೆಗೆ ಯಾರನ್ನ ಒಂದು ಪಕ್ಷ ಕೇಳ್ಬಿಟ್ಟಾದ್ರೂ ಪರವಾಗಿಲ್ಲ, ನಾನಂತೂ ನಿನಗೆ ಹಂಗೇನೆ ನೀ ಕೊಟ್ಬಿಡ್ತೀನಿ. ಕೈ ಮುಗಿದು ಕೇಳ್ಕೊತೀನಿ ಕಣಪ್ಪ. ಛೇ, ನಮ್ಮ ಅಪ್ಪಂಗೆ ಯಾಕೆ ಇಂಥ ಪರಿಸ್ಥಿತಿ ಬಂತಲ್ಲ? ನಮ್ಮ ಅಪ್ಪಂಗೆ ಅಷ್ಟು ತಲೆ ಬೇಡವಾ? ಇದೇನಿದು, ಸುಮ್ಮನೆ ಈ ಥರ ಮಾಡ್ಕೊಂಡು ಕೂತವ್ರಲ್ಲ. ಅಯ್ಯೋ ಥು, ಇವ್ರ ಪರಿಸ್ಥಿತಿ ನೋಡಿದ್ರೆ ನನಗೇನೇ ಬೇಜಾರಾಗ್ತಾಯಿತ್ತು ನನಗಂತೂ. ಏನು ಮಾಡೋದು ಏನು ಬಿಡೋದು ಅಂತಲೇ ಗೊತ್ತಾಗ್ತಿಲ್ಲ. ನಮ್ಮಮ್ಮ ನೋಡಿದ್ರೆ 10 ಪೈಸೆ ದುಡ್ಡು ಕೊಡ್ಬೇಡ ಅಂತ ಹೇಳೈತೆ. ಅಪ್ಪ ನೋಡಿದ್ರೆ ಸಿಕ್ತಿರ್ ತೆಗಿಯೋಕ್ಕೆ ಯಾಕೆ ಮಕ್ಕೋಗಿಸ್ಕೊತೈತೆ. ಏನಾದರೂ ಎತ್ತು ಒತ್ತು ಸಾಕಿರೋರಲ್ವಾ? ನಾನು ಈ ಟೈಮಾಗ ನಾನೇನಾದ್ರು ಸಹಾಯ ಮಾಡಲಿಲ್ಲ ಅಂತಂದರೆ ಮರ್ಯಾದೆ ಇರ್ತೈತೆ ಹೇಳು. ಏನು ಮಾಡಲಿ? ನಮ್ಮ ಅಮ್ಮಂಗೆ ಕೇಳ್ದಂಗೆ ಕೊಡ್ಲಾ? ನಮ್ಮ ಅಮ್ಮನ ಕೇಳ್ದಿದ್ದಂಗೆ ಹೆಂಗಪ್ಪ ಎತ್ಕೊಂಬಂದು ಕೊಡಲಿ? ಇವ್ರ ಸಾಲ ಪಾಲ ಏನಾಯ್ತೋ ಏನು ಕತೆನೋ ಗೊತ್ತಿಲ್ಲ. ಏನು ಮಾಡಲಿ ಅಂತಲೇ ಗೊತ್ತಾಗ್ತಿಲ್ಲ. ನೋಡೋಣ ಇರು. ನೋಡು, ಎಷ್ಟು ಸಲ ನೀನು ಬೇಡ್ಕೊಂಡ್ರು ಅಷ್ಟೇ, ನೀನು ಎಷ್ಟು ಸಲ ಹೇಳಿದ್ರು ಅಷ್ಟೇ, ನಾನು ಇರೋದನ್ನ ಮಾತ್ರ ಹೇಳ್ತಾ ಇದ್ದೀನಿ. ನನಗಂತೂ ಕಾಸು ಅವಶ್ಯಕತೆ ಶಾನೆ ಐತಿ. ಏನು ಹೇಳ್ಕೊ ಸಾವ್ಕಾರ, ನೀನು ಏನೋ ಬುಡುಗು ಊರು ಸಾವ್ಕಾರ ಕೊಡ್ತೀಯ ಅಂತ ಹೇಳ್ಬಿಟ್ಟು ನಾನು ಊರು ಗೌಡ ಅನ್ನ ಕೊಟ್ಬಿಟ್ಟೆ ನಿನಗೆ. ಆದರೆ ಅಲ್ಲಿ ನನ್ನ ಹೆಂಡ್ರು ಮಕ್ಕಳು ಕ್ಯಾಕರ್ಸ್ ಮಕ್ಕೋಗಿತ್ತಾವ್ರಿ. ನೀನು ಕೊಟ್ಟಿದ್ದೆಲ್ಲ ಹೋಗಿ ಇಸ್ಕೊಬಂದು ಸಾಯಲೇ ಅಂತಾರೆ. ಮನೆಗೆ ಮುರುವಾದಿ ಇಲ್ದಿದ್ದಂಗೆ ಆಗ್ಬಿಟ್ಟೈತೆ. ನೋಡು, ನಿನ್ನ ಹತ್ರ ಏನೂ ಇಲ್ಲ ಅಂದರೆ ನೀನು ಮಾಡೋಕ್ಕಾಗಿಲ್ಲ. ನೋಡಿ, ಮೂರು ಮುಂದೆ ಪಂಚಾಯತಿ ಕಲಾಗ್ತೀನಿ. ಪಂಚಾಯತಿನಾಗೆ ನಮ್ಮ ದುಡ್ಡಿಂದೆಲ್ಲ ಇತ್ಯರ್ಥ ಮಾಡ್ಕೊಬಿಡೋಣ, ಸರಿನಾ? ಇನ್ನು ಯಾಕೆ ಸುಮ್ಕೇನಿಯ? ಪಂಚಾಯತಿನೇ ಇತ್ಯರ್ಥ ಮಾಡಿಕೊಟ್ಟು ನೀನಿಬ್ಬರು ಹೆಂಡ್ತಿರಾಗೆ ಯಾರಾದ್ರೂ ಅದನ್ನು ಇಸ್ಕೊಡ್ತದೆ. ಬೇಡ 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 ಬಟಲಪ್ಪನವರೇ, ಬೇಡ. ಅಯ್ಯೋ, ಪಂಚಾಯತಿ ಅಂತ ಹೋದ್ರೆ ನನ್ನ ಮಾನ ಮರುವದಿ ಹೊಂಟೋಗ್ಬಿಡ್ತದೆ. ನಿಮಗೆ ಗೊತ್ತಲ್ಲ ನನಗೆ ಹಂಗೆಲ್ಲನೂ ಬೇಜಾರಾಯ್ತದೆ ಅಂತ ಹೇಳ್ಬಿಟ್ಟು ದಯವಿಟ್ಟು ಬೇಡ. ಊರು ಪಂಚಾಯತಿ ಎಲ್ಲ ಕರೆಯೋಕೆ ಹೋಗಬೇಡಿ. ನೋಡಿ, ಹೆಂಗಾರ ಮಾಡಿ ನಿಮ್ಗೆ ಒಂದು 3-4 ದಿನದಾಗ ನಿಮಗೆ ಹಂಗೆ ನೀವು ಅಡ್ಜಸ್ಟ್ ಮಾಡ್ಕೊಂಡು ತಂದು ನಿಮ್ಗೆ ಒಪ್ಪಿಸ್ಬಿಡ್ತೀನಿ, ಸರಿನಾ? ನಂಗೆ ಟೈಮ್ ಕೊಡಿ. ಯಾರ ಹತ್ರನಾದ್ರೂ ಹೋಗ್ಬಿಟ್ಟು ನಾನು ಸಾಲ ಮಾಡ್ಬಿಟ್ಟು ಇಸ್ಕೊಂಡು ತಂದು ಕೊಟ್ಬಿಡ್ತೀನಿ. ನನ್ನ ಮಗನಿಗೆ ತಲೆಗೆ ಏಟು ಬಿದ್ದೈತೆ. ಇಲ್ಲ ಅಂದಿದ್ರೆ ಅವನು ಕೊಡ್ತಾ ಇದ್ದ ನನಗೆ ಕಾಸನ್ನ. ಅದಕ್ಕೆ ಸ್ವಲ್ಪ ಹೆಚ್ಚು ಕಮ್ಮಿ ಆಗೋಗ್ಬಿಡ್ತು ನೋಡು. ನೋಡಿ ಪಟೇಲಪ್ಪನವರೇ, ಒಂದು ನಿಮಿಷ ನೋಡಿ. ನಮ್ಮಪ್ಪ ನಿಮಗೆ ಎಷ್ಟು ಸಾಲ ಕೊಡಬೇಕು? 3 ಲಕ್ಷ ಸಾಲ ಕೊಡಬೇಕು. ಎಲ್ಲವನ್ನು ದೌಲತ್ತ ಕೇಳ್ಕೊಂಡು ಹೋಗನೆ. ಯಾವನೂ 10 ಪೈಸೆನೂ ಸಾಲವ ವಾಪಸ್ ಕೊಟ್ಟಿಲ್ಲ, ಏನು ಮಾಡಿಲ್ಲ, ಕಂಡಿಲ್ಲ. ನಾನಂತೂ ನನಗೂ ಸಾಕಾಗೋಗೈತೆ. ನೋಡಪ್ಪ, ಪಂಚಾಯತಿ ಕರಿಬೇಕು ಅಂತ ಫಿಕ್ಸ್ ಮಾಡ್ಕೊಂಡಿವ್ನಿ. ಇವತ್ತು ಸಂಜೆ ಪಂಚಾಯತಿ ಕರಿತೀನಿ. ಪಂಚಾಯತಿಯಾಗ ಬಂದ್ಬಿಡಿ ಕರ್ಕೊಂಡು ನಿಮ್ಮ ಅಪ್ಪನ. ಅಲ್ಲಿ ಏನು ಇತ್ಯರ್ಥ ಆಯ್ತದೋ ಆಗಲಿ. ಸಾಲ ಅಂತ ಇಸ್ಕೊಬಿಟ್ಟು 6 ತಿಂಗಳಾದ್ರೂ ಬಡ್ಡಿ ಸಮೇತ ಕೊಡಿದಂಗೆ ಹೊಸ್ಲು ಕೊಡಿದಂಗೆ ಆಟಾಡ್ಸಿದ್ರೆ ಯಾವಂತಾನೆ ಸುಮ್ಕಿರ್ತಾನೆ ಹೇಳು? ಎಲ್ಲವನು ಹಿಂಗೆ ನೀನಿಯ ಮಾಡೋದು. ನೋಡಿ, ಸುಮ್ಕೇನಿಯ ದುಡ್ಡು ಕೊಟ್ಟರೆ ಸರಿ ಅಷ್ಟೇ. ಇಲ್ಲಾಂದ್ರೆ ಇವತ್ತು ಪಂಚಾಯತಿಗೆ ಬನ್ನಿ. ಅಪ್ಪ, ನೀನು ಯಾಕಪ್ಪ ಅಷ್ಟೊಂದು ಸಾಲ ಮಾಡ್ಕೊಳಕ್ಕೆ ಹೋಗಿದ್ದೆ? ನೀನು 3 ಲಕ್ಷದ ಅವಶ್ಯಕತೆ ಏನಿತ್ತು? ಇನ್ನೇನು ಮನೆಯೆಲ್ಲ ನೋಡ್ಕೊತಾ ಇದ್ದೀವಿ, ಎಲ್ಲ ಮಾಡ್ತಾ ಇದ್ದೀವಿ. ಅಷ್ಟೊಂದು ಸಾಲ ಮಾಡೋಂಥದ್ದು ಏನಿತ್ತು? ಏನಾದರೂ ತೊಂದರೆ ಆಗಿತ್ತಾ ಏನು? ಇಲ್ಲ ಕಣ್ಮಗ, 3 ಲಕ್ಷ ರೂಪಾಯಿ ಏನಕ್ಕೂ ಅವಶ್ಯಕತೆ ಇತ್ತು. ಏನೋ ಮಾಡ್ಸಕ್ಕೆ ಅಂತ ತಗೊಂಡೆ. ಆದರೆ ನಿಮ್ಮ ದೊಡ್ಡಮ್ಮವಳಲ್ಲ ಕಾರ್ ತಗೋಬೇಕು 3 ಲಕ್ಷ ರೂಪಾಯಿ ಕೊಟ್ಟು ಅಂದ್ಲು. ಆ ಕಾರ್ ತಗೊಂಡೆ 3 ಲಕ್ಷ ರೂಪಾಯಿ ಇಸ್ಕೊಬಿಟ್ರು, ಕೊಟ್ಬಿಟ್ಟೆ. ತಿರುಗಿ ನೋಡಿದ್ರೆ ಹಿಂಗಾಗೋಗ್ಬಿಟ್ಟೈತೆ ಎಡಬಟ್ಟು. ವಾಪಸ್ಸು ಕಾರು ಆಕ್ಸಿಡೆಂಟ್ ಆಯಿತು. ಅವನು ಬೇರೆ ನಿಮ್ಮ ಅಣ್ಣ ಹಿಂಗೆ ಬೇರೆ ತಲೆಗೆ ಏಟು ಬಿದ್ದುಬಿಟ್ಟು ಹೆಂಗೆಂಗೋ ಆಡ್ತಾವನಿ. ಅದೆಲ್ಲ ಹೆಚ್ಚು ಕಮ್ಮಿ ಆಗೋಗ್ಬಿಟ್ಟು ಹಿಂಗೆಲ್ಲ ಹೆಂಗೆಂಗೋ ಆಗ್ಬಿಡ್ತು ಕಣ್ಮಗ. ಇಲ್ಲ ಅಂತ ಹೇಳಿದ್ರೆ ಕಾಸು ಕೈಯಾಗಿರೋದು. ಪುರಾಣ ಕೇಳ್ಕೊಂಡು ನಿಂತ್ಕೊಳಕ್ಕಲ್ಲ ನನಗೆ. ಇಲ್ಲಿ ನಿಂತ್ಕೊಂಡ್ರದು ನಂಗೆ ಅಷ್ಟೊಂದು ಟೇಮು ಇಲ್ಲ. ನಿಮ್ಮ ಪುರಾಣಗಳು ಕೇಳ್ಕೊಂಡು, ನಿಮ್ಮ ಕಥೆಗಳು ಕೇಳ್ಕೊಂಡು, ನೀವು ಒಂದಿದ್ದೆಲ್ಲ ಮಾತಾಡಿದ್ದೆಲ್ಲ ಕೇಳಿಸ್ಕೊಂಡು ಕುಂತ್ಕೊಳ್ಳೋಕ್ಕೆ. ನೋಡಿ ಪಟೇಲಪ್ಪನವರೇ, ಆಗಿದ್ದಾಯ್ತು. ಹೊಸಿ ಟೇಮ್ ಕೊಡಿ. ಸರಿನಾ? ಒಂಚೂರು ಟೇಮ್ ಕೊಡಿ. ನೋಡಿ ಪಟೇಲಪ್ಪನವರೇ, ತಗೊಳ್ಳಿ ನಿಮ್ಮ ಸಾಲ ತಗೊಳ್ಳಿ. ದುಡ್ಡು ಇವತ್ತಿರುತ್ತೆ, ನಾಳೆ ಹೋಗುತ್ತೆ. ಯಾವತ್ತೂ ಮನುಷ್ಯತ್ವನ ಬಿಟ್ಟು ಮಾಡ್ಕೋಬಾರ್ದು ಅಲ್ವಾ?
ತೊಗೊಳ್ಳಿ ನಿಮ್ಮ ಅಷ್ಟು 3 ಲಕ್ಷ ರೂಪಾಯಿ ದುಡ್ಡು ಇದರಲ್ಲಿದೆ. ಬಡ್ಡಿ ಗಿಡ್ಡಿ ಎಲ್ಲ ನೋಡಿ ಮಾತಾಡ್ಬಿಟ್ಟು ಕ್ಲಿಯರ್ ಮಾಡೋಣ. ಬಡ್ಡಿ ವಿಚಾರ ಬಂದರೆ ಈಗ ನಾನು ಮದುವೆಗೆ ಅಂತ ತುಂಬ ಖರ್ಚು ಮಾಡ್ತಾ ಇದ್ದೀನಿ. ನನ್ನ ಹತ್ರನೂ ಸ್ವಲ್ಪ ಅಮೌಂಟ್ ಎಲ್ಲ ಬೇಕು. ಅದಕ್ಕೇನೆ ಬಡ್ಡಿ ದುಡ್ಡೆಲ್ಲ ಕ್ಲಿಯರ್ ಮಾಡೋಕ್ಕಾಗಲ್ಲ. ಅದೆಷ್ಟು ಬಡ್ಡಿ ದುಡ್ಡಾಗಿತ್ತು ನಿಧಾನ ಕ್ಲಿಯರ್ ಮಾಡ್ತೀನಿ. ಈಗ ತೊಗೊಳ್ಳಿ, ನಮ್ಮ ಅಪ್ಪಂದು ಅಸಲು 3 ಲಕ್ಷ ನಿಮಗೆ ಕೊಡ್ತಾ ಇದ್ದೀನಿ. ದಯವಿಟ್ಟು ಪಂಚಾಯತಿ ಗಿಂಚಾಯ್ತಿ ಅಂತ ಹೇಳ್ಬಿಟ್ಟು ದಯವಿಟ್ಟು ಹೋಗಿ ಮರ್ಯಾದೆ ಕಳಿಯಕ್ಕೆ ಹೋಗ್ಬೇಡಿ. ನನಗೇನು ಬಡ್ಡಿ ದುಡ್ಡು ಬೇಡ ಕಣಪ್ಪ. ನನಗೂ ಮಾನವೀಯತೆ ಅನ್ನೋದು ಶಾನೇನಿ ಐತೆ. ನನಗೇನು ಬಡ್ಡಿ ದುಡ್ಡೆಲ್ಲ ಬೇಡ, ಅಷ್ಟು ದುಡ್ಡು ಬೇಡವಾ? ನಾವೇನು ಕೋಟಿ ಕೋಟಿ ಇಕ್ಕೊಂಡಿಲ್ಲ ಮನೆಯಾಗೆ. ನಮಗೂ ಕಷ್ಟ ಅಂತ ಇರ್ತದೆ. ಇವ್ರ ಕಷ್ಟಕ್ಕೆ ನಾವು ಕೊಟ್ಟಿರ್ತೀವಿ ಅಂದಮೇಲೆ ನಮಗೂ ಟೈಮ್ ಬಂದಾಗ ನಮಗೂ ಕೊಡ್ಬೇಕು ತಾನೆ. ಕೊಡ್ದಿದ್ದಂಗೆ ಯಾಮಾರಿಸಿದ್ರೆ ಇನ್ನೇನಾಯ್ತದೆ? ನಾವು ಹಿಂಗೆಲ್ಲ ಮಾತಾಡಲೇಬೇಕಾಯ್ತದೆ. ಪಂಚಾಯತಿ ಗಿಂಚಾಯ್ತಿ ಅಂತ ಹೇಳ್ಬಿಟ್ಟು ನೋಡು, ಕಷ್ಟ ಕೊಟ್ಟರೆ ಸಾಲ್ವ ವಾಪಸ್ ಕೊಡಲಿಲ್ಲ ಅಂದರೆ ಹಿಂಗೇನೇ ಮಾತಾಡೋದು. ನನಗೂ ಅರ್ಥ ಆಯ್ತದೆ. ನಿಮ್ದೆಲ್ಲ ಮದುವೆ ಐತೆ, ನಡೀತೈತೆ, ಮನೆಗೆಲ್ಲ ಖರ್ಚು ಶಾನೆ ಅಂತ ಹೇಳ್ಬಿಟ್ಟು. ಬಡ್ಡಿ ಗಿಡ್ಡಿ ಏನು ಬೇಡ ಕಣಪ್ಪ. ಬಡ್ಡಿ ಎಲ್ಲ ಬಿಟ್ಬಿಟ್ಟಿದ್ದೀನಿ. ವಸ್ತು ಸಿಕ್ತಲ್ಲ ನನಗೆ, ಸಾಕು ಬಿಡು. ಸರಿ, ನಿಮ್ಮ ದುಡ್ಡೆಲ್ಲ ನಿಮ್ಮ ಕೈ ಸೇರ್ತಲ್ಲ, ನಡೀರಿ ಆಯಿತು. ಮತ್ತೆ ನಮ್ಮ ಅಪ್ಪನಂಗೆ ನೀವು ಕೊಡೋಕೆ ಹೋಗ್ಬೇಡಿ. ಮತ್ತೆ ಬಂದ್ಬಿಟ್ಟು ಪೀಡ್ಸ್ ಇಸ್ಕೊಳ್ಳೋಕೆ ಹೋಗ್ಬೇಡಿ. ಪದೇ ಪದೇ ಕೊಟ್ಟರು ನಾನು ಪದೇ ಪದೇ ತೀರ್ಸೋಕ್ಕಾಗಲ್ಲ. ಇವಾಗ ನಮ್ಮ ಅಮ್ಮಂಗೆ ಗೊತ್ತಿಲ್ಲದಂಗೆ ತಗೊಂಡು ಬಂದು ತೀರ್ಸಿದ್ದೀನಿ. ನಮ್ಮ ಅಮ್ಮಂಗೆ ಈಗಲೂ ಗೊತ್ತಾಯಿತು ಅಂತ ಹೇಳಿದ್ರೆ ನಾನು ಪರ್ಕೆ ತಗೊಂಡು ಹಾಕಿ ವಾಪಸ್ ಕರ್ಕೊಂಡು ಹೋಯ್ತಾಳೆ. ನೋಡು, ಅದೆಲ್ಲ ಆಗ್ದಿರೋ ಕೆಲಸ ಪಟೇಲಪ್ಪನವರೇ. ನೀವು ನನಗಿನ್ನ ದೊಡ್ಡವರು, ಅರ್ಥ ಮಾಡ್ಕೊಂಡಿದ್ದೀರಾ ಅಂತ ಅನ್ನಿಸ್ತಾ ಇದೆ ನನ್ನ ಕಷ್ಟ ಏನು ಅಂತ. ಸರಿ ಹೇಳಪ್ಪ, ಆಯ್ತು. ಇನ್ನೇನು ಕೊಡೋಕ್ಕೂ ಇಲ್ಲ, ಇಸ್ಕೊಳ್ಳೋಕ್ಕೂ ಬರೋಕ್ಕಿಲ್ಲ. ನನ್ನ ದುಡ್ಡು ನನಗೆ ಸಿಕ್ತಲ್ಲ, ಅದೇ ನೀನು ನಂಗೆ ದೊಡ್ಡ ಸಮಾಧಾನ ಅಂತ ಹೇಳಿದ್ರೆ ಸರಿ ಬಿಡಿ, ಆಯ್ತು. ಸರಿ ಸಾವುಕಾರೆ. ಸದ್ಯ ನಿನ್ನ ಮಗ ಬಂದ್ಬಿಟ್ಟು ದುಡ್ಡಾದ್ರೂ ಕೊಟ್ಬಿಟ್ಟು ನಾನು ದುಡ್ಡಾದ್ರೂ ತೀರ್ಸಿದ್ನಲ್ಲ, ಅದೇ ನೀನು ನನಗೊಂದು ದೊಡ್ಡ ಇದು ಅಂತ ಹೇಳಿದ್ರೆ ಒಳ್ಳೇದಾಗಲಿ. ಸರಿನಾ? ದಯವಿಟ್ಟು ಪದೇ ಪದೇ ಸಾಲ ಕೇಳ್ಬಿಟ್ಟು ಫ್ರೆಂಡ್ಶಿಪ್ನ ಕಳ್ಕೊಳಕ್ಕೆ ಹೋಗ್ಬೇಡ ಕಣಪ್ಪ. ಇನ್ನು ಮ್ಯಾಲೆ ಸಾಲಾಗಿಲ್ಲ ಎಲ್ಲ ಕೊಟ್ಟು ನನ್ನ ಫ್ರೆಂಡ್ಶಿಪ್ ಎಲ್ಲ ಹಾಳು ಮಾಡ್ಕೊಳಕ್ಕಿಲ್ಲ. ಇನ್ನು ಮ್ಯಾಲೆ ನಡೆದಿದ್ದೆಲ್ಲ ಮರ್ತ್ಬಿಟ್ಟು ಮೊದ್ಲಂಗಿದ್ವು ಹಂಗೆ ಇದ್ಬಿಡೋಣ. ಬರ್ತೀನಿ ಮಗ. ನಿನ್ನಿಂದ ಭಾಳ ಉಪಕಾರ ಇದು ಕಣ್ಮಗ. ಇಲ್ಲ ಅಂತ ಹೇಳಿದಿದ್ರೆ ನನ್ನ ಮಾನ ಮರ್ವದಿಲ್ಲ ಇವತ್ತು ಪಂಚಾಯತಿನಾಗ ಹರಾಜಾಗಿರೋದು ಕಣ್ಮಗ. ಏನು ಮಾಡ್ತೀಯ? ಆಸ್ತಿ ಎಲ್ಲ ನಿಮ್ಮಗಳ ಹೆಸರಿಗೆ ಬರ್ಕೊಟ್ಬಿಟ್ನಾ? ನನ್ನ ಹೆಸರಿನಾಗ 10 ರೂಪಾಯಿ ಆಸ್ತಿ ಇಲ್ವಾ? ಏನ್ರಾಗೂ ದುಡ್ಡು ಗೊತ್ತಿಲ್ಲ ನನಗಂತೂ. ಒಂದು ತೆಂಗಿನ ತೋಟದಾಗ ಬರೋದು, ಬಾಳೆ ತೋಟದಾಗ ಬರೋದು, ಬೆಳೆ ಬೆಳೀತಿದ್ದೆ. ಈಗೆಲ್ಲನೂ ನೀವೇ ಮಾಡ್ಕೊಬಿಟ್ಟಿದ್ರಲ್ಲ. ನನಗೆ ಅಂತ 10 ರೂಪಾಯಿ ಕಾಸು ಇಲ್ವಲ್ಲ. ಅದಕ್ಕೆ ನನಗೂ ಹೆಂಗೆಂಗೋ ಆಯ್ತೈತೆ. ನನಗೂ ಏನಾರ ಇದ್ದಿದ್ರೆ ನಾನು ಬೆಳ್ಕೊಂಡಿರ್ತಾ ಇದ್ದೆ. ಈ ವಯಸ್ಸಾಯಿತು, ನನಗೂ ಬೆಳೆಯೋಕ್ಕೂ ಆಗೋಕ್ಕಿಲ್ಲ ಅಂತ ಅನ್ನಿಸ್ತದೆ. ನನಗೂ ಕಷ್ಟ ಅಲ್ವಾ? ಏನೋ ಸಾಲ ಮಾಡ್ಕೊಂಡು ಈಗ 2 ಸಂಸಾರ ಅಂತ ಸಾಕೊಂಡು ನನಗೂ ಜನ್ಮಕ್ಕೆ ಸಾಕಾಗಿ ಹೋಗ್ಬಿಟ್ಟೈತೆ ಕಣ್ಮಗ. ನೀನು ಏನಾರ ಅನ್ಕ ಇವತ್ತು ನೀನು ಬಂದಂಗೆ ಸಹಾಯ ಮಾಡಲಿಲ್ಲ ಅಂದರೆ ನಾನು ಏನೋ ಕೆರೆನ ಬಾವಿನ ನೋಡ್ಕೊಬಿಡ್ತಾ ಇದ್ದೀನೋ ಪಂಚಾಯತಿ ಅಂತ ಬಂದಿದ್ರೆ. ಸರಿ ಕಣ್ಮಗ, ಆಯಿತು. ಈ ವಿಚಾರನ ಯಾರಿಗೂ ಹೇಳಕ್ಕೆ ಹೋಗ್ಬೇಡ ನೀನು. ಅಮ್ಮನ ತಗೋ ಹೇಳಕ್ಕೆ ಹೋಗ್ಬೇಡ ಕಣ್ಮಗ ನೀನು. ಆಯಿತು ತಗೊಳಪ್ಪ. ಇದ್ರಾಗ 50,000 ರೂಪಾಯಿ ಐತೆ ನೋಡು. ನನ್ನ ಮದುವೆ ಐತೆ, ನಿನ್ನ ಮಗನ ಮದುವೆ. ನೀನು ಹುಸಿ ಬಟ್ಟೆ ಗಿಟ್ಟೆ ತಗೊಂಡು ನೀನು ದೊಡ್ಡಮ್ಮಂಗೆ ಹಂಗೆ ಅಣ್ಣ ಹಿಂಗೆ ಎಲ್ಲ ಬಟ್ಟೆ ಗಿಟ್ಟೆ ಕೊಡಿಸು, ಚೆನ್ನಾಗಿ ಬರ್ರಿ. ಸರಿನಾ? ಸುಮ್ಕಿನೇ ನೀ ಹೆಂಗೆಂಗೋ ಬಂದ್ಬಿಟ್ರೆ ಚೆನ್ನಾಗಿರಕ್ಕಿಲ್ಲ. ತಗೊಳ್ಳಿ 50,000 ರೂಪಾಯಿ ದುಡ್ಡ. ಅಯ್ಯೋ, ಅದು 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 ಹಂಗಲ್ಲ. ಪರವಾಗಿಲ್ಲ, ತಗೊಳಪ್ಪ. ಅಮ್ಮಂಗೇನು ಹೇಳಕ್ಕೆ ಹೋಗ್ಬೇಡ ಕಣಪ್ಪ. ದುಡ್ಡು ನಂದೇನೇ ಹೊಸಿ ಮನೆ ಕುರಿದು ಅದು ಇದು ಎಲ್ಲ ಬಂದಿತ್ತಲ್ಲ, ಹಂಗೇನೇ ಮಡಗಿದ್ದೆ. ಅಮ್ಮಂಗೂ ಹೇಳಿರಲಿಲ್ಲ, ಏನಕ್ಕೆ ಅರ್ಜೆಂಟಿಗೆ ಬೇಕಾಯ್ತದೆ ಅಂತ ಇಟ್ಕೊಂಡಿದ್ದೆ. ಇನ್ನೇನು ಇರೋದ್ರಾಗೆ ಸಿಂಪಲಾಗಿ ಮದುವೆ ಮಾಡ್ಕೊಂಡ್ರೆ ಆಯ್ತು ಬಿಡು, ಇನ್ನೇನು ತೊಂದರೆ ಇಲ್ಲ. ನೀವೇ ಚೆನ್ನಾಗಿಲ್ಲ, ನೀವೇ ಖುಷಿಯಾಗಿಲ್ಲ ಅಂತ ಹೇಳಿದ್ರೆ ನಾನು ಹೆಂಗಪ್ಪ ಇರ್ತೀನಿ? ನಾನು ವಯಸ್ಸಾಗಿದ್ದಾಗ ನೀವು ನನಗೆ ಎಷ್ಟೊಂದು ದುಡ್ಡಿನ ಸಹಾಯ ಮಾಡ್ಬಿಟ್ಟಿದ್ದೀರಾ. ಇಲ್ಲ ಅಂತ ಹೇಳೋಕ್ಕಾಯ್ತದ? ಈಗ ನಮ್ಮ ಹತ್ರ ದುಡ್ಡು ಐತೆ, ನಾನು ನಿಮ್ಗೆ ಸಹಾಯ ಮಾಡ್ತಾ ಇದ್ದೀನಿ. ತಗೊಳ್ಳಿ. ಈ ವಿಚಾರನ ಯಾರಿಗೂ ಹೇಳ್ಬಿಡಿ. ಸುಮ್ಮನೆ ಜೋಬ್ಗೆ ಹಾಕೊಂಡು ಎತ್ತಿಕ ಹೋಗಿ. ಸರಿ ಕಣ್ಮಗ, ಆಯ್ತು. ಬಿಡು ಖರ್ಚಿಗಾಯ್ತು ಹೆಂಗನೂ. ಇನ್ನು ಸಂದಕ್ಕೆ ಎತ್ತಿಕತೀನಿ. ಸರಿನಾ? ಭಾಳ ಒಳ್ಳೇದಾಯ್ತು ಕಣಪ್ಪ. ನಿಮ್ಮ ಅಮ್ಮಂಗೇನು ಹೇಳಕ್ಕೆ ಹೋಗ್ಬೇಡ. ಬಿಡು ಸರಿನಾ? ಮದುವೆಗೆಲ್ಲ ರೆಡಿ ಮಾಡ್ಕೊ, ತಯಾರು ಮಾಡ್ಕೊ ಪಟ ಅಂತ ಹೇಳ್ಬಿಟ್ಟು. ಏನಾರ ಕ್ಯಾಮೆ ಗಿಮೆ ಇದ್ದರೆ ಹೇಳು, ನಾನು ನೋಡ್ಕೊತೀನಿ. ಏನೇನು ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡ. ಹೋಗು, ರೆಡಿಯಾಗಿ ಹೋಗು. ಸದ್ಯ ನನ್ನ ಸಾಲ ತೀರ್ತಲ್ಲ, ನನ್ನ ತಲೆ ಮೇಲಿಂದ ಒಂದು ದೊಡ್ಡ ಬಂಡೆ ಕೆಳಗಡೆ ತೊಳೆ ಬೀಳಿಸ್ದಂಗೆ ಆಯ್ತು. ನಾನೇನು ನನ್ನ ತಲೆ ಮೇಲೆ ಕುಂತಿರೋದನ್ನ. ಅಪ್ಪ ದೇವ್ರೆ, ಸದ್ಯ ಇನ್ನು ಯಾವ ಸಾಲಕ್ಕೂ ಹೋಗಕ್ಕಿಲ್ಲ ಕಣಪ್ಪ. ನಾನು ಸಾಲಾಗಿಲ್ಲ ಎಲ್ಲ ಏನು ಬೇಡ ಕಣಪ್ಪ ನನಗೆ. ಸರಿನಪ್ಪ, ಆಯಿತು. ಈ ಕಾಸನ್ನ ನಾನು ಏನು ಮಾಡಲಿ? ಈ ಕಾಸಾಗ ನಾನು ಬಟ್ಟೆ ತಗೊಂಡ್ಲಾ? ಬೇಡ. ಏನು ಮಾಡಲಿ? ಎಷ್ಟು ದಿನ ಆಗಿತ್ತು ಪಾರ್ಟಿ ಮಾಡಲಾ? ಬೇಡ. 50,000 ರೂಪಾಯಿಗೆ ಏನು ಪಾರ್ಟಿ ಮಾಡ್ತೀಯಾ? ಎತ್ತಿಕೊಂಡ್ಲಾ? ಏನೋ ಒಂದು ಮಾಡೋಣ ಬಿಡು. 3 ಲಕ್ಷ ರೂಪಾಯಿ ಸಾಲ ತೀರೈತೆ. ಇನ್ನು 50,000 ರೂಪಾಯಿನ ಪಾರ್ಟಿನ ಮಾಡಲೇಬೇಕು ನಾನಂತೂ. ಇಲ್ಲ ಅಂದರೆ ಮನ್ಸಿಗೆ ನೆಮ್ಮದಿನೇ ಇರೋಕ್ಕಿಲ್ಲ ಪಾರ್ಟಿ ಮಾಡಲಿಲ್ಲ ಅಂದರೆ. ಬಿಡು, ಹೋಗೊಂದು ರೌಂಡ್ ಓಡಾಡ್ಕೊಂಬಿಟ್ಟು ಬರ್ತೀನಿ ಈಚೆ ಕಡೆ. ದುಡ್ಡು ಬಂತಲ್ಲ, ಜೋಬಾಗಿ ಕಾಸಿದ್ರೆ ನಾವೇ ಮಹಾರಾಜ.